Hello everyone, welcome back to my channel. ನೀವು ಇಂಗ್ಲಿಷನ್ನ ಫ್ಲೂಯೆಂಟ್ ಆಗಿ ಮಾತಾಡಬೇಕಾ? ನಿಮಗೆ ಇಂಗ್ಲಿಷನ್ನ ಸ್ಪಷ್ಟವಾಗಿ ಎಲ್ಲೂ ಸ್ಟಕ್ ಆಗದಾಗೆ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಡೈಲಿ ನೀವು 15 ರಿಂದ 20 ಅಥವಾ ಅಟ್ಲೀಸ್ಟ್ 10 ಸೆಂಟೆನ್ಸ್ ಆದರೂ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂಡ್ 10 ಹೊಸ ಸೆಂಟೆನ್ಸ್ಗಳನ್ನ ನೀವು ಕಲಿಬೇಕಾಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಅದೇ ನಿಮಗೆ 12 ಸೆಂಟೆನ್ಸ್ ಅನ್ನು ಹೇಳ್ಕೊಡ್ತೀನಿ. ಈ 12 ಸೆಂಟೆನ್ಸ್ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಇಂಗ್ಲಿಷನ್ನ ಸ್ಪಷ್ಟವಾಗಿ ಫ್ಲೂಯೆಂಟ್ ಆಗಿ ಮಾತಾಡಬಹುದು. ಓಕೆ, ಸೊ ಹಾಗಾದ್ರೆ ಸ್ನೇಹಿತರೆ, ಆ 12 ಸೆಂಟೆನ್ಸ್ಗಳು ಯಾವುದು, ಯಾವ ತರ ಅದನ್ನು ಬಳಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು. ಐ ಆಮ್ ಹಿಯರ್ ಟು ಟೀಚ್ ಯು. ಸ್ನೇಹಿತರೆ, ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದು ವಿಡಿಯೋಗೆ ಲೈಕ್ ಕೊಟ್ಬಿಡಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಅಂಡ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಯಾರು ಕೇರ್ ಮಾಡ್ತಾರೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು? ಯಾರು ಕೇರ್ ಮಾಡ್ತಾರೆ. ಈ ಸೆಂಟೆನ್ಸ್ ನಿಮಗೆ ಹೇಳಕ್ ಬರುತ್ತಾ? ಹೇಳಕ್ ಬಂದ್ರೆ ಓಕೆ, ನೀವು ಫ್ಲೂಯೆಂಟ್ ಅಂತ ಅರ್ಥ. ಯಾರು ಕೇರ್ ಮಾಡ್ತಾರೆ ಅನ್ನೋದಕ್ಕೆ ಹೇಗೆ ಹೇಳ್ಬೋದು ನೋಡಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಹೂ ಕೇರ್ಸ್, ಸಿಂಪಲ್ ಆಗಿ ಹೇಳೋದು ಹೇಗೆ? ಹೂ ಕೇರ್ಸ್, ಯಾರು ಕೇರ್ ಮಾಡ್ತಾರೆ? ಹೂ ಕೇರ್ಸ್. ಇದಕ್ಕೆ ನಾವು ಇದು ಯಾವ ತರ ಸೆಂಟೆನ್ಸ್ ಅಂತ ನಾನು ಆಮೇಲೆ ಹೇಳ್ತೀನಿ. ಜಸ್ಟ್ ಲೆಟ್ ಸಿ. ಓಕೆ, ಸೊ ಯಾರಿಗೆ ತಾನೇ ಅದು ಬೇಡ, ಯಾರಿಗೆ ತಾನೇ ಅದು ಬೇಡ, ಇದರ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಹೇಗೆ ಹೇಳ್ಬೋದು? ಯಾರಿಗೆ ತಾನೇ ಅದು ಬೇಡ. ನೋಡಿ, ಇಂಗ್ಲಿಷಲ್ಲಿ ಅದು ಹೇಗಿದೆ ಹಾಗೆ ನಾವು ಟ್ರಾನ್ಸ್ಲೇಟ್ ಮಾಡಕ್ ಆಗೋದಿಲ್ಲ. ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಇರಲ್ಲ. ಅದಕ್ಕೋಸ್ಕರನೇ ನೀವೇನ್ ಮಾಡಬೇಕು, ಅದನ್ನು ಕಂಪ್ಲೀಟ್ ಆಗಿ ಅದು ಹೇಗಿದೆಯೋ ಇಂಗ್ಲಿಷಲ್ಲಿ ಹಾಗೇನೆ ಕಲಿಬೇಕಾಗುತ್ತೆ. ಓಕೆ, ಸೊ ಯಾರಿಗೆ ತಾನೇ ಅದು ಬೇಡ ಅಂತ ಹೇಗೆ ಹೇಳೋದು? ಗೆಸ್ ಮಾಡ್ತೀರಾ? ಓಕೆ, ಹೂ ವುಡಂಟ್ ವಾಂಟ್ ದಟ್, ಹೂ ವುಡ್ ನಾಟ್, ಹೂ ವುಡಂಟ್ ವಾಂಟ್ ದಟ್, ಯಾರಿಗೆ ತಾನೇ ಅದು ಬೇಡ. ನೆಕ್ಸ್ಟ್ ನೋಡಿ, ನೀನು ಏನು ಅಥವಾ ಯಾರು ಅಂದುಕೊಂಡಿದ್ದೀಯಾ ನಿನ್ನನ್ನು, ಅಂದ್ರೆ ನೀನೇನು ಅನ್ಕೊಂಡಿದ್ಯಾ ನಿನ್ನನ್ನ, ಯಾರು ಅಂತ ಅನ್ಕೊಂಡಿದ್ಯಾ ನಿನ್ನನ್ನ, ಈ ತರ. ಸೊ ಇದಕ್ಕೆಲ್ಲ ರೆಟ್ರಿಕ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಅದ ಅವಶ್ಯಕತೆ ಇಲ್ಲ. ಈ ಪ್ರಶ್ನೆಯಾಗಿ ಅಂದ್ರೆ ನಾವು ಮಾಡೋ ಸ್ಟೇಟ್ಮೆಂಟ್ ಅದು, ಅದಕ್ಕೆ ರೆಟ್ರಿಕ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೀನು ಏನ್ ಅನ್ಕೊಂಡಿದ್ಯಾ, ನೀನು ನಿನ್ನನ್ನ ಏನಂತ ಅನ್ಕೊಂಡಿದ್ಯಾ, ಯಾರು ಅಂತ ಅನ್ಕೊಂಡಿದ್ಯಾ, ಇದನ್ನ ಹೇಗೆ ಹೇಳ್ತೀರಾ? ಇದು ನೋಡಿ, ಹೂ ಡು ಯು ಥಿಂಕ್ ಯು ಆರ್, ಹೂ ಡು ಯು ಥಿಂಕ್ ಯು ಆರ್, ನೀನ್ ಯಾರು ಅಂತ ನೀನು ಅನ್ಕೊಂಡಿದ್ಯಾ. ಓಕೆ, ನೆಕ್ಸ್ಟ್, ಈ ತರ ಫ್ರೆಂಡ್ಸ್ ಇದ್ರೆ ಶತ್ರುಗಳು ಯಾಕೆ ಬೇಕು? ಈ ತರ ಫ್ರೆಂಡ್ಸ್ ಇದ್ರೆ ಶತ್ರುಗಳ ಅವಶ್ಯಕತೆನೇ ಇಲ್ಲ, ಯಾಕೆ ಬೇಕು? ಇದನ್ನ ಹೇಗೆ ಹೇಳ್ಬೋದು? ಜಸ್ಟ್ ಟ್ರೈ. ಓಕೆ, ನೋಡಿ, ಇದನ್ನ ಹೂ ನೀಡ್ಸ್ ಎನಿಮೀಸ್ ವಿತ್ ಫ್ರೆಂಡ್ಸ್ ಲೈಕ್ ದಟ್, ಈ ತರ ಆ ತರ. ಓಕೆ, ಹೂ ನೀಡ್ಸ್ ಎನಿಮೀಸ್ ವಿತ್ ಫ್ರೆಂಡ್ಸ್ ಲೈಕ್ ದಿಸ್ ಆರ್ ದೀಸ್ ಅಂತ ಹೇಳ್ಬೋದು. ಓಕೆ, ನಾವು ಈ ತರ ಆಫರ್ ಯಾರು ತಾನೇ ಬೇಡ ಅಂತಾರೆ. ತಾನೇ ತಾನೇ ಜಾಸ್ತಿ ಯೂಸ್ ಮಾಡಿದ್ವಿ ಇದರಲ್ಲಿ. ಓಕೆ, ಈ ತರ ಆಫರ್ ಯಾರು ತಾನೇ ಬೇಡ ಅಂತಾರೆ, ಹೇಗೆ ಹೇಳ್ಬೋದು? ಟ್ರೈ ದಿಸ್. ಓಕೆ, ಸೊ ಇದನ್ನ ಹೇಗೆ ಹೇಳ್ಬೋದು ಅಂದ್ರೆ, ಹೂ ಕುಡ್ ರೆಸಿಸ್ಟ್ ಸಚ್ ಅನ್ ಆಫರ್, ಹೂ ಕುಡ್ ರೆಸಿಸ್ಟ್ ಸಚ್ ಅನ್ ಆಫರ್. ಓಕೆ, ಸಚ್ ಅನ್ ಆಫರ್, ರೆಸಿಸ್ಟ್ ಅಂದ್ರೆ ಬೇಡ ಅನ್ನುವುದು, ರಿಜೆಕ್ಟ್ ಮಾಡುವುದು, ನಿರಾಕರಿಸುವುದು. ಓಕೆ, ನಾವು ನೆಕ್ಸ್ಟ್ ಯಾವುದು? ಏನ್ ಮಹಾ ವ್ಯತ್ಯಾಸ ಆಗುತ್ತೆ, ಏನ್ ಮಹಾ ವ್ಯತ್ಯಾಸ ಆಗುತ್ತೆ. ಓಕೆ, ಇದೇನೋ ಮಾಡ್ತೀವಿ, ಇದರಿಂದ ಏನ್ ಮಹಾ ವ್ಯತ್ಯಾಸ ಆಗ್ಬಿಡುತ್ತೆ, ಯಾಕೆ ಮಾಡ್ಬೇಕು ಇದನ್ನ ಅನ್ನೋ ಮೀನಿಂಗ್ ಅಲ್ಲಿ ಹೇಳೋದಾದ್ರೆ ಹೌ ಡು ಯು ಸೇ ದಟ್? ವಾಟ್ ಡಿಫರೆಂಟ್ ಡಸ್ ಇಟ್ ಮೇಕ್, ವಾಟ್ ಡಿಫರೆನ್ಸ್ ಡಸ್ ಇಟ್ ಮೇಕ್. ಓಕೆ, ಏನೋ ಅದನ್ನ ಮಾಡ್ತೀವಿ, ಅದರಿಂದ ಏನ್ ತಾನೇ ಪ್ರಯೋಜನ ಆಗುತ್ತೆ,
ಏನು ಮಹಾ ವ್ಯತ್ಯಾಸ ಆಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ. ಓಕೆ, ಸೊ ಈ ಪ್ರಶ್ನೆಗಳಿಗೆ ನಾವು ರೆಟ್ರಿಕ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಉತ್ತರದ ಅವಶ್ಯಕತೆ ಇಲ್ಲ, ನೀವು ಮಾಡೋ ಸ್ಟೇಟ್ಮೆಂಟ್ ಇದು. ನಮ್ಮ ಫ್ರಸ್ಟ್ರೇಷನ್ ಆಗ್ಬೋದು, ಆಂಗ್ಸೈಟಿ ಆಗ್ಬೋದು, ಸಂತೋಷ ಆಗ್ಬೋದು, ಇದನ್ನೆಲ್ಲ ನಾವು ಹೊರ ಹಾಕ್ಲಿಕ್ಕೆ ಹೇಳುವಂತಹ ಸ್ಟೇಟ್ಮೆಂಟ್ ಇದು. ಪ್ರಶ್ನೆನೇ ಇರ್ಬೋದು, ಆದರೆ ಉತ್ತರ ಬಯಸದ ಪ್ರಶ್ನೆ. ಓಕೆ, ನಾವು ಇನ್ನು ಏನ್ ತಾನೇ ಕೆಟ್ಟದಾಗಬೇಕಾಗಿದೆ, ಎಲ್ಲ ಕೆಟ್ಟದಾಗಿದೆಯಲ್ಲ, ಇನ್ನೇನ್ ತಾನೇ ಉಳಿದಿದೆ ಕೆಟ್ಟದಾಗ್ಲಿಕ್ಕೆ, ಇದನ್ನ ಹೇಳ್ಬೇಕಾದ್ರೆ ಹೇಗೆ ಹೇಳ್ಬೋದು ನೋಡಿ. ಈ ತರ ಸೆಂಟೆನ್ಸ್ ನೀವು ಹೇಳಲಿಕ್ಕೆ ಬಂದ್ರೆ ಮಾತ್ರ ನೀವು ಫ್ಲೂಯೆಂಟ್ ಆಗೋದು. ಓಕೆ, ಸೊ ಇದನ್ನ ಹೇಗೆ ಹೇಳ್ತೀವಿ ಅಂದ್ರೆ ವಾಟ್ ಎಲ್ಸ್ ಕುಡ್ ಗೋ ರಾಂಗ್, ವಾಟ್ ಎಲ್ಸ್ ಕುಡ್ ಗೋ ರಾಂಗ್. ಓಕೆ, ಸೊ ಇದು ಎರಡು ಮೀನಿಂಗ್ ಬರುತ್ತೆ ಇದು. ಓಕೆ, ಬೇರೆ ಏನ್ ತಾನೇ ತಪ್ಪಾಗಿರಬಹುದು ಅನ್ನೋ ಮೀನಿಂಗ್ ಬರುತ್ತೆ, ಅಥವಾ ಇನ್ನು ಏನ್ ತಾನೇ ಕೆಟ್ಟದಾಗಬೇಕಾಗಿದೆ, ಎಲ್ಲ ಆಗಿದೆಯಲ್ವಾ. ಓಕೆ, ಏನು ಉಪಯೋಗ ಇಲ್ಲ, ಇದರ ಬೇರೆ ತರ ಹೇಳೋದು ಆಕ್ಚುಲಿ. ಬಟ್ ಇದ್ರ ನಾನು ಹೇಳಿದೆ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಅಲ್ಲ ಇದು. ಆಸ್ ಅ ಹೋಲ್ ಫ್ರೇಸ್ ಆರ್ ಸೆಂಟೆನ್ಸ್ ನಮಗೆ ಕಂಪ್ಲೀಟ್ ಆಗಿ ಅದೇ ತರ ಗೊತ್ತಾಗ್ಬೇಕು ಇಂಗ್ಲಿಷ್ ಇಂದಾನೆ. ಏನು ಉಪಯೋಗ ಇಲ್ಲ, ಯೂಸ್ಲೆಸ್ ಅಲ್ವಾ. ಸೊ ಯೂಸ್ಲೆಸ್ ಅನ್ನೋದನ್ನ ವಾಟ್ಸ್ ದ ಪಾಯಿಂಟ್, ಏನ್ ಅದರಿಂದ ಅದರ ಉದ್ದೇಶ ಏನು, ವಾಟ್ಸ್ ದ ಪಾಯಿಂಟ್, ಇಟ್ಸ್ ಯೂಸ್ಲೆಸ್. ಓಕೆ, ಇಟ್ಸ್ ಯೂಸ್ಲೆಸ್. ಅದೇ ತರ ಬರಬೇಕು ಅಂತಿಲ್ಲ, ಬಟ್ ಅದರ ಮೀನಿಂಗ್ ಅದೇ ಆಗುತ್ತೆ ನೋಡಿ. ಆ ತರ ಯಾರು ತಾನೇ ಮಾಡ್ತಾರೆ, ತಾನೇ ತಾನೇ ಆ ತರ ಯಾರು ತಾನೇ ಮಾಡ್ತಾರೆ, ಯಾರು ಆ ತರ ಯಾರು ತಾನೇ ಮಾಡ್ತಾರೆ. ಹೌ ಡು ಯು ಸೇ ದಟ್? ಇದನ್ನ ನಾವು ವಾಟ್ ಕೈಂಡ್ ಆಫ್ ಪರ್ಸನ್ ಡಸ್ ದಟ್, ವಾಟ್ ಕೈಂಡ್ ಆಫ್ ಪರ್ಸನ್ ಡಸ್ ದಟ್, ಯಾರು ಪರ್ಸನ್, ವಾಟ್ ಕೈಂಡ್ ಆಫ್, ಆ ತರ ಯಾರು ತಾನೇ ಮಾಡ್ತಾರೆ, ಅದು ಯಾವ ತರ ಮನುಷ್ಯ ಮಾಡ್ತಾರೆ ಅನ್ನೋ ಮೀನಿಂಗ್ ಬರುತ್ತೆ. ಬಟ್ ಆ ತರ ಯಾರು ತಾನೇ ಮಾಡ್ತಾರೆ, ವಾಟ್ ಕೈಂಡ್ ಆಫ್ ಪರ್ಸನ್ ಡಸ್ ದಟ್. ಓಕೆ, ಇದಕ್ಕಿಂತ ಚೆನ್ನಾಗಿರುವುದು ಯಾವುದು, ಇದಕ್ಕಿಂತ ಇನ್ನೇನ್ ತಾನೇ ಚೆನ್ನಾಗಿದೆ ಅನ್ನೋ ಮೀನಿಂಗ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿರೋದು, ಇದಕ್ಕಿಂತ ಇನ್ನೇನ್ ತಾನೇ ಚೆನ್ನಾಗಿದೆ. ಹೌ ಡು ಯು ಸೇ ದಟ್? ಟ್ರೈ ಮಾಡಿ. ಓಕೆ, ಲೆಟ್ ಮೀ ಟೆಲ್ ಯು. ವಾಟ್ ಕುಡ್ ಬಿ ಬೆಟರ್ ದ್ಯಾನ್ ದಿಸ್, ವಾಟ್ ಕುಡ್ ಬಿ ಬೆಟರ್ ದ್ಯಾನ್ ದಿಸ್, ದಿಸ್ ಇಸ್ ಅಮೇಜಿಂಗ್, ದಿಸ್ ಇಸ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್, ವಾಟ್ ಕುಡ್ ಬಿ ಬೆಟರ್ ದ್ಯಾನ್ ದಿಸ್, ನಥಿಂಗ್ ಕುಡ್ ಬಿ ಬೆಟರ್ ದ್ಯಾನ್ ದಿಸ್ ಅಂತ ಅರ್ಥ. ಇದಕ್ಕಿಂತ ಚೆನ್ನಾಗಿರೋದು ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ. ಓಕೆ, ನಾವು ಶಿಕ್ಷಕರಿಲ್ಲದಿದ್ದರೆ ನಾವು ಎಲ್ಲಿರುವೆವು ಅಂದ್ರೆ ಎಲ್ಲಿರ್ತೀವಿ ಅನ್ನೋ ಮೀನಿಂಗ್ ಬರುತ್ತೆ. ಇದು ಸಿಂಪಲ್ ಆಗಿ ಹೇಳ್ಬೋದು. ಯು ಸಿ, ವೇರ್ ವುಡ್ ವಿ ಬಿ ವಿದೌಟ್ ಟೀಚರ್ಸ್, ಟೀಚರ್ಸ್ ಇಲ್ಲದೆ ನಾವು ಎಲ್ಲಿರ್ತೀವಿ. ಸಮಯ ಎಲ್ಲಿ ಹೋಯ್ತು, ಸೊ ಸಮಯ ಎಲ್ಲಿ ಹೋಯ್ತು ಅಂದ್ರೆ ಇದು ಬೇರೆ ತರ ಮೀನಿಂಗ್ ಬರುತ್ತೆ, ಬಟ್ ಇಂಗ್ಲಿಷ್ ಅಲ್ಲಿ ಇದು ಪರ್ಫೆಕ್ಟ್ ಆಗಿರುತ್ತೆ ನೋಡಿ. ಸಮಯ ಎಲ್ಲಿ ಹೋಯ್ತು, ವೇರ್ ಹ್ಯಾಸ್ ದ ಟೈಮ್ ಗಾನ್, ವೇರ್ ಹ್ಯಾಸ್ ದ ಟೈಮ್ ಗಾನ್. ಸೊ ಸಮಯ ಅನ್ನೋದು ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಅಲ್ಲ ಹೋಗ್ಲಿಕ್ಕೆ, ಬಟ್ ಸಮಯ ಕಳೆದು ಹೋದಾಗ, ಸಮಯ ಇದ್ದಕ್ಕಿದ್ದಂತೆ ಕಳೆದು ಹೋಗುತ್ತೆ. ಅವಾಗ ನಾವೇನೋ ಅನ್ಕೊಂಡಿರ್ತೀವಿ, ಟೈಮ್ ಇನ್ನೂ ಇದೆ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಅದು ಏನಾಗುತ್ತೆ, ಸಮಯ ಟೈಮ್ ಪಾಸ್ ಆಗಿರೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಸಮಯ ಹೋಗಿರುತ್ತೆ ಅಲ್ವಾ. ಆವಾಗ ನಾವು ಕೇಳೋದು, ಓಕೆ ನಾವು ಬೆಳಗ್ಗೆಯಿಂದಲೂ ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲಿ ಹೋಯ್ತು ಟೈಮು ಅಂತ ಕೇಳಲ್ವಾ. ಅದನ್ನು ಹೇಳ್ಬೇಕು, ವೇರ್ ಹ್ಯಾಸ್ ದ ಟೈಮ್ ಗಾನ್, we've been working since morning and yet the work is not completed. ಬೆಳಗ್ಗೆಯಿಂದಲೂ ಕೆಲಸ ಮಾಡ್ತಾ ಇದ್ದೀವಿ, yet the work is not completed, where has the time gone? Time flies ಅಂದ್ರೆ ಸಮಯ ಸುಮ್ಮನೆ ಹಾಗೆ ಹಾರುತ್ತೆ. ಸೊ ಟೈಮ್ ಫ್ಲೈಸ್, ಇಟ್ಸ್ ಅನ್ ಇಡಿಯಂ ಫ್ರೇಸ್. ಓಕೆ, ಗೊತ್ತಾಯ್ತಲ್ಲ. ಸೊ ಇದನ್ನ ನಾವು ಈ ತರ ಇನ್ನೂ ಸುಮಾರು ಸೆಂಟೆನ್ಸ್ಗಳಿದ್ದಾವೆ. ಸದ್ಯಕ್ಕೆ ಇಷ್ಟು ಸಾಕು. ದಿನಕ್ಕೆ ನೀವು ಅಟ್ಲೀಸ್ಟ್ 12 ಸೆಂಟೆನ್ಸ್ ಅನ್ನ ಇದೇ ತರ ಪ್ರಾಕ್ಟೀಸ್ ಮಾಡಿ, 12-15 ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಹೊಸ ಸೆಂಟೆನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನಿಮಗೆ ಟೈಮ್ ಇದ್ರೆ ನೀವು 12 ಅಲ್ಲ 20 ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮೇ ಬಿ ಮೋರ್ ದ್ಯಾನ್ 20. ಓಕೆ, ಇಟ್ಸ್ ಓಕೆ, ಓನ್ಲಿ ಇಫ್ ಯು ಹ್ಯಾವ್ ಟೈಮ್. ರೈಟ್? ಓಕೆ, ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ನೀವು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಕ್ ಹೋಗ್ಬೇಡಿ, ಇದ್ಯಾಕೆ ಹಿಂಗೆ ಅದ್ಯಾಕೆ ಹಂಗೆ ತಲೆ ಕೆಡಿಸ್ಕೋಬೇಡಿ, ಇದಕ್ಕೆ ಹಿಂಗೆ ಹೇಳ್ತಾರೆ ಅಷ್ಟೇ. ಓಕೆ, ಸೊ ವಾಟ್ ಕುಡ್ ಬಿ ಬೆಟರ್ ದ್ಯಾನ್ ದಿಸ್, ಇಲ್ಲಿ ಕುಡ್ ಯಾಕಿದೆ, ಬಿ ಯಾಕಿದೆ, ಅದೆಲ್ಲ ಇನ್ನೂ ತಲೆ ಕೆಡಿಸ್ಕೋಬೇಡಿ. ಗ್ರಾಮರ್ ಇದೆ ಇಲ್ಲ ಅಂತಿಲ್ಲ, ಬಟ್ ಇಟ್ಸ್ ನಾಟ್ ನೆಸೆಸರಿ ಹಿಯರ್. ಇದನ್ನ ಹೀಗೆ ನೀವು ಬಾಯ್ಪಾಠ ಮಾಡಿ ಹೀಗೆ ಹೇಳಕ್ಕೆ ಕಲಿಬೇಕು. ಓಕೆ, ಐ ಹೋಪ್ ಯು ಗಾಟ್ ದಟ್. ಆಲ್ರೈಟ್, ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಟ್ಬಿಡಿ, ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಅಂಡ್ ಅಫ್ಕೋರ್ಸ್ ನೀವು ಇನ್ನೂ ಹೊಸಬರಾಗಿದ್ದರೆ ಈ ಚಾನಲ್ಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ರೈಟ್? Thank you so much for watching this video. This is Anil Kumar signing off. See you in the next video. Until then, take care. Bye-bye.